ನಮಸ್ಕಾರ ವಿದ್ಯಾರ್ಥಿಗಳೇ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ BA 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದಲ್ಲಿ ಬರುವಂತಹ ಕಾವ್ಯದ ಸ್ವರೂಪ, ಲಕ್ಷಣಗಳು ಮತ್ತು ಅದನ್ನು ಕುರಿತು ನೋಡೋಣ. ಕಾವ್ಯ ಅಂದರೆ ಏನು, ಅದರ ಸ್ವರೂಪವನ್ನು ತಿಳಿಯುವಂತಹ ಪೂರ್ವದಲ್ಲಿ ನಾವು ಕಾವ್ಯ ಹೇಗೆ ಹುಡ್ತದೆ ಅಂತ ತಿಳಿಯೋದು ಬಹಳಷ್ಟು ಮುಖ್ಯ. ಹಾಗೆ ಕಾವ್ಯ ಯಾವಾಗ ಹುಡ್ತು, ಹೇಗೆ ಬಂತು ಅಂತ ನಿಖರವಾದಂಥ ಉತ್ತರವನ್ನು ಕೊಡೋದು ಕಷ್ಟ. ಆದರೆ ಕಾವ್ಯ ಮೊದಲು ಕಾಣಿಸಿಕೊಂಡದ್ದು ಜನಪದರಲ್ಲಿ. ಜನಪದರ ಪಟ್ಟ ಪಾಡೆ ಕಾವ್ಯ ಆಯಿತು ಅಂತ ಹೇಳಲಾಗ್ತದೆ. ಜನಪದರ ಕಾವ್ಯ ಬರವಣಿಗೆ ರೂಪದಲ್ಲಿ ಇರದೆ ಬಾಯಿಂದ ಬಾಯಿಗೆ ಬೆಳೆದು ಬಂತು ಅಂತ ಹೇಳ್ಬೋದು. ಜನಪದರ ಕಾವ್ಯಕ್ಕೆ ಪದ ಅಂತ ಕರಿತಾವೆ. ಜನಪದ ಅಂದರೆ ಸಾಮಾನ್ಯ ಜನರು, ಅಂದರೆ ಶಾಲೆನೂ ಕಲ್ತಿರದೇ ಇರುವಂಥ, ಶಿಕ್ಷಣವೂ ಪಡೆದಿರದೇ ಇರುವಂಥ ಸಾಮಾನ್ಯ ವರ್ಗದ ಜನ ಏನು ಅಂತಂತಂದರೆ ಹಾಡಿದಂಥ ಹಾಡು ಅಥವಾ ಪದ, ಅದಕ್ಕೆ ಜನಪದ ಅಂತ ಹೇಳಿ ಕರೀತಾರೆ. ಇಲ್ಲಿ ಪದ ಅಂತ ಅಂದರೆ ನಾವು ಹಾಡು ಅನ್ನುವಂಥ ಅರ್ಥದಲ್ಲಿ ಹೇಳ್ಬೋದು. ಮನುಷ್ಯ ಬರವಣಿಗೆ ಕಲಿತ ಮೇಲೆ ತಾನು ಅನುಭವಿಸಿದ ಅನುಭವಗಳನ್ನು ಅಥವಾ ಕಲ್ಪನೆಯನ್ನು ಬರೆಯೋದ್ರ ಮೂಲಕ ಕಾವ್ಯವನ್ನು ಸೃಷ್ಟಿ ಮಾಡ್ದ. ಹೀಗಾಗಿ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಯಾವುದು ಅಂದರೆ ಜನಪದ ಸಾಹಿತ್ಯ. ಈ ಶಿಷ್ಟ ಸಾಹಿತ್ಯ ಅಂತಂದರೆ ನಾವಿಲ್ಲಿ ಎಲ್ಲ ರೀತಿಯ ಕಾವ್ಯಶಾಸ್ತ್ರವನ್ನು ಬಳಸ್ಕೊಂಡು ಕಾವ್ಯಗಳನ್ನು ರಚನೆ ಮಾಡುವಂಥದ್ದು. ಜನಪದರ ಸುಮ್ಮನೆ ತಮ್ಮ ಅನುಭವಕ್ಕೆ ಬಂದಂಥ ವಿಷಯಗಳನ್ನು, ತಮ್ಮ ಜೀವನ ಅನುಭವವನ್ನು ಹಾಡಿನ ರೂಪದಲ್ಲಿ ಹೇಳ್ತಾಯಿದ್ರು. ಹೀಗಾಗಿ ಶಿಷ್ಟ ಸಾಹಿತ್ಯದ ಮೂಲ ಯಾವುದು ಅಂತಂದರೆ ಅಥವಾ ತಾಯಿ ಬೇರು ಯಾವುದು ಅಂದರೆ ಜನಪದ ಸಾಹಿತ್ಯ. ಹಾಗಾದರೆ ಕಾವ್ಯ ಅಂದರೆ ಒಂದು ವಿಶೇಷ ಅನುಭವ ಅಂತ ಹೇಳ್ತಾರೆ. ಕವಿ ತನ್ನ ಲೋಕ ಅನುಭವಗಳನ್ನು ಭಾಷೆ, ಛಂದಸ್ಸು, ಅಲಂಕಾರ ಮೊದಲಾದ ವಿಶೇಷತೆಗಳನ್ನು ಬಳಸಿ ರಚಿಸಿರುವಂತಹ ಅಭಿವ್ಯಕ್ತ ವಿಶೇಷವೇ ಕಾವ್ಯ ಅಂತ ಹೇಳ್ಬೋದು. ಇಂಥ ಕಾವ್ಯ ತನ್ನದೇ ಆದಂಥ ಸ್ವರೂಪವನ್ನು ಏನು ಅಂದರೆ ಹೊಂದಿರುವಂಥದ್ದು. ನಮ್ಮ ಭಾರತೀಯ ಲಾಕ್ಷಣಿಕರು ಅಥವಾ ಕಾವ್ಯ ಮೀಮಾಂಸಕರು ಕಾವ್ಯದ ಸ್ವರೂಪವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಕಾವ್ಯ ಹೇಗಿರ್ತದೆ ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಭಾಮಹ ಕಾವ್ಯದ ಸ್ವರೂಪವನ್ನು ಕುರಿತು ಹೇಳ್ತಾನೆ. ಶಬ್ದಾರ್ಥ ಸಹಿತವು ಕಾವ್ಯಂ ಗದ್ಯಂ ಪದಂ ಚ ತದ್ವಿಧ ಅಂತ ಹೇಳಿ. ಅಂದರೆ ಕಾವ್ಯ ಅಂದರೆ ಹೇಗಿರ್ತದೆ ಅಂತಂದ್ರೆ ಶಬ್ದ ಮತ್ತು ಅರ್ಥಗಳ ಸರಿಯಾದ ಹೊಂದಾಣಿಕೆ ಇದ್ದು ಅಭಿವ್ಯಕ್ತಿ ಯಾವುದೇ ಆಗಿರಲಿ, ಅಂದರೆ ಪದ್ಯದಂತೆ ಗದ್ಯವೂ ಕೂಡ ಕಾವ್ಯದ ಮಾಧ್ಯಮವಾಗಬಹುದು ಅಂತ ಹೇಳ್ತಾನೆ. ಅಂದರೆ ಅರ್ಥ ಇಲ್ಲಿ ಶಬ್ದ ಮತ್ತು ಅರ್ಥಗಳೇನು ಅಂತಂದರೆ ಸಮನಾಗಿರಬೇಕು ಅನ್ನುವಂಥದ್ದನ್ನು ಆತ ಅಂದರೆ ಹೊಂದಾಣಿಕೆಯಿಂದ ಇರಬೇಕು. ಅದು ಪದ್ಯವಾದರೂ ಸರಿ ಅಥವಾ ಗದ್ಯವಾದರೂ ಸರಿ ಅನ್ನುವಂಥದ್ದು. ಯಾಕಂದರೆ ಎಷ್ಟೋ ಸರಿ ನಾವು ಚಂಪು ರೂಪದಲ್ಲಿ ಕಾವ್ಯಗಳನ್ನು ನೋಡ್ತೀವಿ, ಸ್ವಲ್ಪ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂಥದ್ದು. ಹೀಗಾಗಿ ಪದ್ಯದಂತೆ ಗದ್ಯವೂ ಕೂಡ ಕಾವ್ಯದ ಮಾಧ್ಯಮ ಆಗ್ಬೋದು. ಅದಕ್ಕೆ ಕಾವ್ಯತ್ವ ಪ್ರಾಪ್ತಿಯಾಗುವುದು ಅನುಭವ ವಿಶೇಷದಿಂದ. ಕಾವ್ಯ ಹುಟ್ಕೊಳ್ಳೋದೇ ಕವಿಯ ಅನುಭವದಿಂದ ಅನ್ನುವಂಥದ್ದನ್ನು ಹೇಳುವಂಥ. ಸರ್ವೇ ಸಾಮಾನ್ಯವಾಗಿ ಒಂದು ಸಣ್ಣ ಘಟನೆ, ಸೂರ್ಯೋದಯ ಆಗುವಂಥದ್ದನ್ನು ಕವಿ ವರ್ಣಿಸಬೇಕು ಅಂದರೆ ಅದನ್ನು ನೋಡಿದಾಗಲೇ ಆತನ ಅನುಭವಕ್ಕೆ ಬರುವಂಥದ್ದು. ಅದಕ್ಕೆ ಅನುಭವ ವಿಶೇಷವೇ ಏನಂದರೆ ಕಾವ್ಯ ಅಂತ ಇಲ್ಲಿ ಹೇಳ್ತಾರೆ. ಎರಡನೇದಾಗಿ ದಂಡಿ ಹೇಳೋದು ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂತ ಹೇಳಿ. ಅಂದರೆ ಕಾವ್ಯಕ್ಕೆ ಶೋಭೆ ತೋರುವ ಧರ್ಮಗಳೆಲ್ಲವೂ ಅಲಂಕಾರಗಳೇ ಅನ್ನುವಂಥ ಮಾತನ್ನು ಈತ ಹೇಳ್ತಾನೆ. ಮುಂದುವರೆದು ಕಾವ್ಯಕ್ಕೆ ಬೇಕಾದಂಥ 10 ಗುಣಗಳನ್ನು ಆತ ಸ್ಪಷ್ಟಪಡಿಸ್ತಾನೆ. ಪ್ರಾಣಾದಶಗಣಾಶ್ರುತಂ ಅಂತ ಹೇಳಿ ಆ 10 ಗುಣಗಳನ್ನು ಆತ ವರ್ಣಿಸುವಂಥದ್ದು. ಇವು ಕಾವ್ಯಕ್ಕಿರಬೇಕಾದಂಥ 10 ಅಂಶಗಳು, ಗುಣಗಳು ಅಂತ ಹೇಳ್ತಾನೆ. ಅದರಲ್ಲಿ ನಾನು ಬ್ರ್ಯಾಕೆಟಲ್ಲಿ ಹೇಳಿದ್ದೀನಿ: ಶ್ಲೇಷ, ಪ್ರಸಾದ, ಸಮತ, ಮಾಧುರ್ಯ, ಸುಕುಮಾರತ, ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿ. ಹೀಗೆ ಇವೆಲ್ಲ ಗುಣಗಳು ಏನು ಅಂತಂದರೆ ಆ ಕಾವ್ಯದಲ್ಲಿ ಇರಬೇಕು ಅನ್ನುವಂಥದ್ದನ್ನು ದಂಡಿ ಹೇಳುವಂಥದ್ದು. ಮುಂದುವರೆದು ಆತನೇ ಮತ್ತೆ ಮುಂದುವರೆದು ಹೇಳ್ತಾನೆ. ಶರೀರಂ
ತಾವದಿಷ್ಟಾರ್ಥ ವಿವಚ್ಛಿನ್ನ ಪದಾವಲಿ. ವಿಶಿಷ್ಟವಾದ ಅರ್ಥವನ್ನು ಹೊಂದಿರುವಂಥ ಪದ ಸಮೂಹವನ್ನು ಕಾವ್ಯ ಅಂತ ಹೇಳಿ ಕರಿಬೋದು. ವಿಶಿಷ್ಟ ಅರ್ಥವನ್ನು ಅದು ಹೊಂದಿರಬೇಕು ಅಂದಾಗ ಏನು ಅಂತಂದರೆ ಅದು ಕಾವ್ಯವಾಗ್ತದೆ ಅನ್ನುವಂಥದ್ದನ್ನು ಕವಿ ವರ್ಣಿಸುವಂಥದ್ದು. ನಾವು ಮುಂದೆ ವಾಮನ ರೀತಿ ಸಿದ್ಧಾಂತದ ಪ್ರತಿಪಾದಕ ಆತ ಹೇಳ್ತಾನೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರಾತ್. ಕಾವ್ಯಗ್ರಾಹ್ಯ ಆಗುವುದು ಅಂದರೆ ತಿಳ್ಕೊಳ್ಳೋದು ಅಥವಾ ಅರಿವಿಗೆ ಬರೋದು ಅಲಂಕಾರಗಳಿಂದ. ಕಾವ್ಯದಲ್ಲಿರುವ ಸೌಂದರ್ಯವೆಲ್ಲವೂ ಅಲಂಕಾರವೇ. ಇಲ್ಲಿ ಅಲಂಕಾರ ಅಂದರೆ ಹೆಣ್ಮಕ್ಳು ಹಚ್ಕೊಳ್ಳುವಂಥ ಪೌಡರು ಲಿಪ್ಸ್ಟಿಕ್ಕು ಆದ ಅರ್ಥ ಅಲ್ಲ. ನಾವು ಸರ್ವೇ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಬಳಸುವಂಥ ಅಲಂಕಾರ, ಉಪಮಾಲಂಕಾರ, ರೂಪಕಾಲಂಕಾರ, ಹೀಗೆ ಶಬ್ದಾಲಂಕಾರ, ಅರ್ಥಾಲಂಕಾರಗಳಂತ ಬರ್ತಾವಲ್ಲ, ಆ ಅಲಂಕಾರಗಳ ಬಗ್ಗೆ ಇಲ್ಲಿ ಕವಿ ಹೇಳುವಂಥದ್ದು ಅಥವಾ ವಾಮನ ಹೇಳುವಂಥದ್ದು ಅಂತ. ಕಾವ್ಯ ನಮ್ಮ ಅರಿಕೆಗೆ ಬರೋದು ಅಥವಾ ಗ್ರಾಹ್ಯವಾಗೋದೆಲ್ಲಿಂದ ಅಂದರೆ ಕಾವ್ಯದಲ್ಲಿ ಬಳಸುವಂಥ ಅಲಂಕಾರಗಳಿಂದಲೇ ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಮುಂದುವರೆದು ಇನ್ನೊಂದು ವ್ಯಾಖ್ಯಾನ ಕೊಡ್ತಾನೆ. ವ್ಯಾಖ್ಯಾನ ರೀತಿರಾತ್ಮಸ್ಯ ಕಾವ್ಯಸ್ಯ. ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳುವಂಥದ್ದು. ಅಂದರೆ ರೀತಿ ಅಂದರೆ ಶಬ್ದ ಮತ್ತು ಅರ್ಥದ ವಿಶಿಷ್ಟ ರಚನೆ. ನಾವು ಇಡೀ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಅಥವಾ ಕಾವ್ಯ ಸ್ವರೂಪ ಅಥವಾ ಲಕ್ಷಣ ನೋಡಬೇಕಾದ್ರೆ ಶಬ್ದ ಮತ್ತು ಅರ್ಥ ಎರಡೂ ಬಹಳಷ್ಟು ಮಹತ್ವ. ಬರೀ ಶಬ್ದ ಇದು ಅಲ್ಲಿ ಅರ್ಥ ಇದ್ದರೆ ಅದಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಹಾಗೆ ಅರ್ಥ ಇದ್ದೋದಕ್ಕೆ ಸರಿಯಾದಂಥ ಶಬ್ದ ಇರಲಿಲ್ಲ ಅಂದರೆ ಅದಕ್ಕೂ ಕೂಡ ಅರ್ಥ ಇಲ್ಲ. ಅದಕ್ಕೆ ಶಬ್ದ ಮತ್ತು ಅರ್ಥಗಳ ಹೊಂದಾಣಿಕೆ ಇರಬೇಕು. ಅದನ್ನೇ ಏನು ಅಂದರೆ ಆತ ರೀತಿ ಅಂತ ಹೇಳ್ತಾನೆ. ಆತ್ಮ ಅಂದರೆ ಪ್ರಧಾನವಾದದ್ದು, ಅದು ಜೀವಸ್ವರೂಪವಾದದ್ದು. ಕಾವ್ಯ ಹೇಗಿರಬೇಕು ಅಂದರೆ ಜೀವಸ್ವರೂಪವಾದದ್ದು. ಜೀವಸ್ವರೂಪ ಅಂತಂದರೆ ಅದು ಜೀವಂತಿಕೆಯಿಂದ ಕೂಡಿರ್ಬೇಕು, ಕೇಳಿದಾಗ ಆಹ್ಲಾದ ಅಂತ ಅನ್ನಿಸ್ಬೇಕು ಅಂತ. ಹೀಗಾಗಿ ರೀತಿರಾತ್ಮಸ್ಯ ಕಾವ್ಯಸ್ಯ ಅಂತ ಹೇಳಿ ಕಾವ್ಯದ ಸ್ವರೂಪವನ್ನು ಆತ ಹೇಳ್ತಾನೆ. ಮುಂದುವರೆದು ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾದಂಥ ಆನಂದವರ್ಧನ ಹೇಳ್ತಾನೆ, ಕಾವ್ಯಾಸ್ ಆತ್ಮಧ್ವನಿ. ನಾವು ಅಲ್ಲಿ ವಾಮನ್ ನೋಡ್ಬೇಕಾದ್ರೆ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿದರೆ, ಇಲ್ಲಿ ಆನಂದವರ್ಧನ ಕಾವ್ಯಾಸ್ ಆತ್ಮಧ್ವನಿ ಅಂತ ಹೇಳ್ತಾನೆ. ಅಂದರೆ ಕಾವ್ಯದ ಆತ್ಮ ಧ್ವನಿ ಎನ್ನುವಂಥ ಮಾತನ್ನು ಆತ ಇಲ್ಲಿ ಹೇಳುವಂಥದ್ದು. ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳುವಂಥ ಆತ ಧ್ವನಿಯಲ್ಲಿ 3 ಪ್ರಕಾರಗಳನ್ನು ಹೇಳ್ತಾನೆ. ವಸ್ತುಧ್ವನಿ, ರಸಧ್ವನಿ, ಹಾಗೆ ಅಲಂಕಾರ ಧ್ವನಿ ಅಂತ. ಅಭಿನವಗುಪ್ತ ತನ್ನ ಧ್ವನ್ಯಾವಲೋಕಲೋಚನದಲ್ಲಿ ಆನಂದವರ್ಧನನ ಧ್ವನಿಕಾರ ಅಂತ ಕರೀತಾರೆ. ಇದು 1 ಅಂಕದ ಪ್ರಶ್ನೆಗಳು ಬೀಳಬಹುದು, ಆ ಕಾರಣಕ್ಕೋಸ್ಕರ ಹೇಳ್ತಿರೋದು. ಅಭಿನವಗುಪ್ತ ಆನಂದವರ್ಧನನ ಧ್ವನಿಕಾರ ಅಂತ, ಯಾಕಂದರೆ ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾಗಿದ್ದಾನೆ. ಮುಂದೆ ಬರುವಂಥದ್ದು ಮಮ್ಮಟ ಅಂತ ಹೇಳಿ ಅಲಂಕಾರಿಕ. ಆತ ಹೇಳುವಂಥದ್ದು, ತಮ್ ದೋಷೌ ಶಬ್ದಾರ್ಥೌ ಸಗುಣ ವಲಂಕೃತಿಂ ಪುನಃಕ್ವಾಪಿ ಅಂತ ಹೇಳುವಂಥದ್ದು. ಅಂದರೆ ಕಾವ್ಯ ಹೇಗಿರಬೇಕು ಅಂತಂದರೆ ದೋಷವಿಲ್ಲದ ಗುಣಸಹಿತವಾದ ಶಬ್ದಾರ್ಥಗಳ ಒಂದು ಸಮೂಹವೇ ಕಾವ್ಯ ಅಂತ ಹೇಳ್ತಾನೆ. ಯಾವುದೇ ದೋಷ ಇರಬಾರ್ದು ಕಾವ್ಯ ಅಂತಂದಾಗ. ಅದಕ್ಕೆ ಗುಣಸಹಿತವಾದಂಥ ಶಬ್ದ ಮತ್ತು ಅರ್ಥಗಳೇನು ಅಂತಂದರೆ ಇಲ್ಲಿ ಇರಬೇಕು ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಈ ಮಾತನ್ನು ವಿಶ್ವನಾಥ ಮತ್ತು ವಿದ್ಯಾನಾಥರು ಆಕ್ಷೇಪಿಸ್ತಾರೆ. ಅಂದರೆ ಎಲ್ಲರ ಹೇಳಿದಂಥ ವ್ಯಾಖ್ಯೆಗಳು ಎಲ್ಲರೂ ಒಪ್ಪಲೇಬೇಕು ಅಂತೇನಿಲ್ಲ, ಅಥವಾ ಅವು ಸರಿಯೇ ಅಂತ ಏನೂ ಅಲ್ಲ. ಹಿಂಗಾಗಿ ಕೆಲವೊಬ್ರು ಇದ್ರ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ವಿಶ್ವನಾಥ ಮುಂದೆ ಬರೆದು ಹೇಳ್ತಾನೆ, ಆತನೂ ಕೂಡ ಒಬ್ಬ ಲಾಕ್ಷಣಿಕ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳ್ತಾನೆ. ಅಂದರೆ ಕಾವ್ಯದ ಮೂಲ ಸೆಲೆಯೇ ರಸ ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಈ ರಸವನ್ನು ಒಳಗೊಂಡಂಥ ಪ್ರತಿ ಉಕ್ತಿಯನ್ನು ಪ್ರತಿ ಸಾಲು ಕೂಡ ಕಾವ್ಯವಾಗಬಲ್ಲದು. ಇಲ್ಲಿ ರಸ ಅಂತಂದಾಗ ನಾವು ನವರಸಗಳ ಬಗ್ಗೆ ಹೇಳುವಂಥದ್ದನ್ನು ಹೇಳಿರ್ತೀವಿ. ಕರುಣರಸ, ಉತ್ಸಾಹರಸ, ಬೀಭತ್ಸರಸ, ವೀರರಸ, ಶಾಂತರಸ, ಇವುಗಳ ಬಗ್ಗೆ ಹೇಳ್ತೀವಿ. ಮುಂದೆ ರಸ ಸಿದ್ಧಾಂತದಲ್ಲಿ ಬರ್ತದೆ. ಹೀಗಾಗಿ ರಸವನ್ನು ಒಳಗೊಂಡಂಥ ಕಾವ್ಯವೇ ಯಾವುದು ಅಂದರೆ ನಿಜವಾಗ್ಲೂ ಏನು ಅಂತಂದರೆ ಅಲ್ಲಿ ಶ್ರೇಷ್ಠ ಅನ್ನುವಂಥದ್ದನ್ನು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿ ವಿಶ್ವನಾಥ ತನ್ನ ಮತವನ್ನು ಹೇಳ್ತಾನೆ. ಮುಂದುವರೆದು ಜಗನ್ನಾಥ ಪಂಡಿತ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂತ ಹೇಳ್ತಾನೆ. ಕಾವ್ಯ ಅಂದರೆ ಹೇಗಿರಬೇಕು ಅಂದರೆ ಲೋಕೋತ್ತರವಾದಂಥ ಆನಂದವನ್ನು ಲಭಿಸ್ತದೆ. ನಾವು ಕಾವ್ಯವನ್ನು
ಓದೋದ್ರಿಂದ ಅಂತ. ಪ್ರತಿಪಾದಕಂ ಶಬ್ದಂ ಕಾವ್ಯಂ ಅಂತ. ರಮಣೀಯಾರ್ಥ ಸುಂದರವಾದಂಥ ಕಾವ್ಯ ನಮಗೆ ಲೋಕೋತ್ತರವಾದಂಥ ಆನಂದವನ್ನು ಕೊಡ್ತದೆ. ಹಾಗಾದರೆ ಈ ಆನಂದ ನಮ್ಗೆ ಹೆಂಗೆ ಸಿಗ್ತದೆ ಅಂದರೆ ಅನುಭವದಿಂದ ಸಾಕ್ಷಾತ್ಕಾರವಾಗ್ತದೆ ಅಂತ. ಅನುಭವ ವಿಶೇಷತೆಯಿಂದ ನಮ್ಗೆ ಆನಂದ ಸಾಕ್ಷಾತ್ಕಾರವಾಗ್ತದೆ ಅನ್ನುವಂಥದ್ದನ್ನು ನಾನು ಆಗಲೇ ಹೇಳ್ದಂಗೆ ಕಾವ್ಯ ಆದರೆ ಅನುಭವನೇ ಅಂತ ಹೇಳಿ, ಹೀಗಾಗಿ ಅನುಭವವೇ ಏನು ಅಂದರೆ ಇಲ್ಲಿ ಆನಂದವನ್ನು ಉಂಟು ಮಾಡುವಂಥದ್ದು ಅಂತ. ಮುಂದುವರೆದು ಕುಂತಕ ಶಬ್ದಾರ್ಥ ಸಹಿತೌ ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೆ ವ್ಯವಸ್ಥಿತೌ ಕಾವ್ಯಂ ಆಹ್ಲಾದ ಕಾರಿಣಿ ಅಂತ ಹೇಳ್ತಾನೆ. ಅಂದರೆ ಶಬ್ದ ಮತ್ತು ಅರ್ಥಗಳ ಸರಿಯಾದ ಹೊಂದಾಣಿಕೆ ಇದ್ದು, ಅದು ನೇರವಾಗಿರದೆ ವಕ್ರತೆಯಿಂದ ಕೂಡಿದ್ದು, ವ್ಯವಸ್ಥಿತವಾದ ಬಂಧನದಲ್ಲಿದ್ದು ಆಹ್ಲಾದವನ್ನು ನೀಡುವಂಥ ಅಭಿವ್ಯಕ್ತಿಯೇ ಕಾವ್ಯ ಅಂತ ಹೇಳ್ತಾನೆ. ಇಲ್ಲೂ ಕೂಡ ಮತ್ತೆ ಪ್ರತಿಪಾದನೆ ಮಾಡೋದವ್ರು ಏನಂದರೆ ಶಬ್ದ ಮತ್ತು ಅರ್ಥಗಳ ಹೊಂದಾಣಿಕೆ ಇರಲೇಬೇಕು ಅಂತ. ಆದರೆ ಇಲ್ಲಿ ಹೇಳಬೇಕಾದಂಥ ವಿಷಯ ನೇರವಾಗಿ ಇರುತ್ತೆ, ವಕ್ರತೆಯಿಂದ ಕೂಡಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ ಒಂದು ಸಣ್ಣ ಸಾಲುಗಳು ಬರ್ತಾವೆ, ಪದ್ಯದ ಸಾಲುಗಳು. ಅಂಗಿಯ ಮ್ಯಾಲಂಗಿ ಚಂದೇನು ನನರಾಯ, ಅಂಗಿಯ ಮ್ಯಾಲಂಗಿ ಚಂದೇನು ನನರಾಯ, ರಂಭಿಯ ಮ್ಯಾಲೆ ಪ್ರತಿರಂಭಿ ಬಂದರೆ ಚಂದೇನು ನನರಾಯ ಅಂತ. ಇಲ್ಲಿ ಗಂಡ ಹೆಂಡತಿ ಮಧ್ಯೆ ನಡೆಯುವಂಥ ಸಂಭಾಷಣೆ. ಗಂಡ ಮನೆ ಹೊರಗಡೆ ಬೇರೆ ಹೆಣ್ಣಿನ ಸಂಪರ್ಕದಲ್ಲಿದ್ದಾನೆ ಅಥವಾ ಬೇರೆ ಹೆಣ್ಣಿನೊಂದಿಗೆ ಸಂಬಂಧ ಹೊಂದಿದ್ದಾನೆ. ಅದು ತಪ್ಪು ಅಂತ ಹೆಂಡತಿಗೆ ಹೇಳಬೇಕಾಗಿರುವಂಥದ್ದು. ಅದು ತಪ್ಪು ಅಂತ ಹೇಳ್ಬೇಕಾದ್ರೆ ಅವಳು ನೇರವಾಗಿ ಹೇಳೋದಿಲ್ಲ, ಗಂಡನಿಗೆ ಭಯನೋ ಸಂಕೋಚನೋ ಹೇಳಿಕ್ಕೆ ಸಾಧ್ಯ ಇಲ್ಲ, ನೇರವಾಗಿ ಹೇಳೋದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಅಂಗಿಯ ಮ್ಯಾಲಂಗಿ ಚಂದೇನೋ ನರಾಯ. ಒಂದು ಅಂಗಿಯನ್ನು ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೊಂದು ಅಂಗಿಯನ್ನು ಹಾಕ್ಕೊಂಡ್ರೆ ಅದು ನೋಡೋದಕ್ಕೆ ಅಷ್ಟು ಸುಂದರವಾಗಿ ಕಾಣೋದಿಲ್ಲ. ಅದಕ್ಕೆ ಅವಳು ಹೇಳ್ತಾರೆ, ಅಂಗಿಯ ಮ್ಯಾಲಂಗಿ ಚಂದೇನೋ ನನರಾಯ, ರಂಭಿಯ ಮ್ಯಾಲೆ ಪ್ರತಿರಂಭಿ ಬಂದರೆ. ರಂಭಿ ಅಂದರೆ ಈಗಾಗಲೇ ನಾನು ಹೆಂಡತಿ ಇದ್ದೀನಿ, ಪ್ರತಿರಂಭಿ ಬಂದರೆ ಮತ್ತೊಬ್ಬ ಹೆಣ್ಣನ್ನು ನೀನು ವರೆಸೋದು ಅಥವಾ ಆಕೆಯೊಂದಿಗೆ ಸಂಪರ್ಕ ಮಾಡ್ಕೊಳ್ಳೋದು ಎಷ್ಟು ಸರಿ. ಹೀಗೆ ವಿಷಯವನ್ನು ನೇರವಾಗಿ ಹೇಳದೆ ಅವ್ರ ಮನಸ್ಸಿಗೆ ಚುಚ್ಚೋ ಹಾಗೆ ವಕ್ರತೆ ಅಂದರೆ ಅದೇ ಥರ ಪರಿಣಾಮ ಬೀರೋ ಹಾಗೆ ಏನು ಅಂತಂದರೆ ಅಲ್ಲಿ ಹೇಳುವಂಥದ್ದು ಅಂತ. ನಾವು ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲೂ ಇಂಥ ವಿಷಯಗಳನ್ನು ಹೇಳುವಂಥದ್ದು ಅಂತ. ಏನು ಕೆಲಸ ಮಾಡದೇ ಇರೋವಂಥ ವ್ಯಕ್ತಿಗೆ ಸೋಂಬೇರಿ ಅಂತ ಹೇಳ್ತೀವಿ. ಕೆಲಸ ಭಾಳ ಮಾಡೋಂಗಿಲ್ಲ ಅನ್ನೋ ಕತ್ತಿದಿ ನೋಡು ನೀನು, ಆ ಥರ ನಾವು ಏನೋ ವಕ್ರತೆಯಿಂದ ಅವ್ನು ಪಿಂಚಾಗು ಹಾಗೆ ಹೇಳ್ತೀವಲ್ಲ, ಚುಚ್ಚೋ ಹಾಗೆ ಹೇಳ್ತೀವಲ್ಲ, ಅದನ್ನಲ್ಲಿ ಸ್ವಲ್ಪ ವಕ್ರತೆ ಅಂತ. ಆದರೆ ಅಲ್ಲಿ ಹೇಳಬೇಕು ಅಂದರೆ ಕೆಟ್ಟದ್ದಂತ ಏನಿರೋದಿಲ್ಲ, ಆದರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ. ಹಾಗೆ ಇದು ಕೂಡ ನೇರವಾಗಿರದೆ ವಕ್ರತೆಯಿಂದ ಕೂಡಿರುವಂಥದ್ದು ಅನ್ನುವಂಥದ್ದನ್ನು ಕುಂತಕ ಹೇಳ್ತಾನೆ. ಹೀಗೆ ಇನ್ನೂ ಸಾಕಷ್ಟು ಜನ ಅಲಂಕಾರಿಕರು ಹೇಳ್ತಾರೆ. ನಮ್ಗೆ ಅಭ್ಯಾಸದ ದೃಷ್ಟಿಯಿಂದ ಇಷ್ಟು ಸಾಲ್ಕು ಅನ್ನಿಸ್ತದೆ. ಒಂದು 8 ಜನರದ್ದು ನಾನು ಹೇಳ್ತಿರೋವಂಥದ್ದು. ಭಿನ್ನ ಭಿನ್ನ ಅಲಂಕಾರಿಕರ ಉಕ್ತಿಗಳನ್ನು ಗಮನಿಸಿದಾಗ ಬಿಡಿ ಬಿಡಿಯಾಗಿ ಅಂದರೆ ಬೇರೆ ಒಬ್ಬೊಬ್ಬರದೇ ನೋಡಿದಾಗ ನಮ್ಗೆ ಯಾವುದು ಪರಿಪೂರ್ಣ ಅಂತ ಅನ್ಸಂಗಿಲ್ಲ. ಒಬ್ಬರು ಅಲಂಕಾರನೇ ಕಾವ್ಯಕ್ಕೆ ಬೇಕು ಅಂತಾರೆ, ಮತ್ತೊಬ್ಬರು ರಸನೇ ಕಾವ್ಯಕ್ಕೆ ಬೇಕು ಅಂತಾರೆ, ಮತ್ತೊಬ್ಬರು ಏನು ಅಂತಂದ್ರೆ ರೀತಿನೇ ಕಾವ್ಯದ ಆತ್ಮ ಅಂತ ಹೇಳ್ತಾರೆ, ಮತ್ತೊಬ್ಬ ಹೇಳ್ತಾನೆ ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳ್ತಾನೆ. ಈಗ ಬೇರೆ ಭಿನ್ನ ಭಿನ್ನವಾಗಿ ನೋಡಿದಾಗ ಅದು ಪರಿಪೂರ್ಣ ಕಾವ್ಯಕ್ಕೆ ಬೇಕಾದಂಥ ಸ್ವರೂಪ ಅಲ್ಲ ಅಂತ. ಆದರೆ ಎಲ್ಲರ ವ್ಯಾಖ್ಯೆಗಳನ್ನು ಗಮನಿಸಿದಾಗ ನಮಗೆ ಕಾವ್ಯದ ಸ್ವರೂಪ ಸ್ಪಷ್ಟ ಆಗ್ತದೆ. ಆ ಕಾವ್ಯದಲ್ಲಿ ರಸನೂ ಇರಬೇಕು, ಅಲಂಕಾರವೂ ಇರಬೇಕು, ಶಬ್ದ ಅರ್ಥಗಳ ಹೊಂದಾಣಿಕೆಯೂ ಇರಬೇಕು, ಅಲ್ಲಿ ವಕ್ರತೆಯೂ ಇರಬೇಕು, ಹಾಗೆ ಅಲ್ಲಿ ಹಾಸ್ಯವೂ ಇರಬೇಕು, ಧ್ವನಿಯೂ ಇರಬೇಕು. ಹೀಗೆ ಎಲ್ಲ ವಿಷಯಗಳು ಅದರಲ್ಲಿ ಇರಬೇಕು ಅನ್ನೋದನ್ನು ನಮಗೆ ಈ ಕಾವ್ಯದ ಸ್ವರೂಪ ಮನದಟ್ಟು ಮಾಡಿಕೊಡುವಂಥದ್ದು ಅಂತ. ಇನ್ನು ಕಾವ್ಯದ ಲಕ್ಷಣಗಳನ್ನು ನೋಡೋದಾದರೆ ಎಲ್ಲ ಕಾವ್ಯಮೀಮಾಂಸಕರು ವ್ಯಾಖ್ಯಾನಗಳನ್ನು ಗಮನಿಸಿದ್ವಲ್ಲ, ಅದರ ಮೇಲೆ ನಾವು ಕಾವ್ಯದ ಲಕ್ಷಣಗಳನ್ನು ಈ ಕೆಳಗಿನಂತೆ ಗುರುತಿಸ್ಬೋದು. ಕಾವ್ಯ ಒಂದು ಕಲೆಯಾಗಿದೆ ಅಂತ ಹೇಳ್ತಾರೆ. ಒಂದು ವಿಷಯವನ್ನು ರಮ್ಯವಾಗಿ ನಿರೂಪಿಸುವ ಶಕ್ತಿ ಕಾವ್ಯಕ್ಕೆ ಇದೆ. ಅದಕ್ಕೆ ರವಿ ಕಂಡದ್ದನ್ನು ಕವಿ ಕಂಡ ಅಂತ ಹೇಳಿ ನಾವು ಹೇಳುವಂಥದ್ದು. ಒಂದು ವಿಷಯವನ್ನು ಚೆಂದಾಗಿ ನಿರೂಪಿಸ್ಲಿಕ್ಕೆ ಸಾಧ್ಯ ಆಗೋದು ಯಾರಿಗೆ ಅಂದರೆ ಕಾವ್ಯಕ್ಕೆ. ಕಾವ್ಯ ಕವಿಗೆ ಬದುಕುವ ಲೋಕಾನುಭವಜನ್ಯವಾದ ಒಂದು ಅನುಭವ ವಿಶೇಷವಾಗಿದೆ. ಕಾವ್ಯ ಕವಿಗೆ ಲೋಕದಲ್ಲಿರುವಂಥ ವಿಶೇಷ ಅನುಭವಗಳನ್ನು ಪಡೆಯೋದಕ್ಕೆ ಒಂದು ತಳಹದಿ ಅಂತಲೇ ಹೇಳ್ಬೋದು. ಅಂದರೆ ಸಾಮಾನ್ಯ ವ್ಯಕ್ತಿ ಪ್ರತಿಯೊಂದು ವಿಷಯಗಳನ್ನ ನೋಡುವಂಥ ದೃಷ್ಟಿಕೋನವೇ ಬೇರೆ,
ಕವಿ ನೋಡುವಂಥ ದೃಷ್ಟಿಕೋನವೇ ಬೇರೆ ಆಗಿರ್ತದೆ. ಅದಕ್ಕೆ ಅನುಭವಜನ್ಯವಾದಂಥ ಒಂದು ಲೋಕಾನುಭವವನ್ನು ಕಾವ್ಯ ಕವಿಗೆ ಕೊಡ್ತದೆ ಅಂತ. ಕಾವ್ಯ ಅಂದರೆ ಒಂದು ವಿಷಯವನ್ನು ವರ್ಣಿಸುವುದು ಅಂತ. ಕಾವ್ಯ ಪ್ರತಿಯೊಂದು ವಿಷಯವನ್ನು ಏನಂದರೆ ವರ್ಣಿಸ್ತದೆ ಅಂತ. ಸುಮ್ಮನೆ ನಾವು ನದಿ ಅಂತಂದಾಗಲೂ ಕೂಡ ಅದ್ರ ಬಗ್ಗೆ ವರ್ಣನೆಯನ್ನು ಎಷ್ಟೋ ಕಾವ್ಯಗಳಲ್ಲಿ ನೋಡ್ತೀವಿ. ನಾವು ಪರ್ವತಗಳ ವರ್ಣನೆಯನ್ನು ನೋಡ್ತೀವಿ, ಪ್ರಾಣಿಗಳ ವರ್ಣನೆಯನ್ನು ನೋಡ್ತೀವಿ, ಹೌದಾ? ಆದ್ದರಿಂದ ಒಂದು ವಿಷಯವನ್ನು ವರ್ಣಿಸುವಂಥ ಶಕ್ತಿ ಕಾವ್ಯಕ್ಕೆ ಇದೆ ಅನ್ನುವಂಥದ್ದನ್ನು. ಕಾವ್ಯ ಯಾವಾಗಲೂ ಸೃಜನಶೀಲತೆಯನ್ನು ಪಡೆದುಕೊಂಡಿರುತ್ತದೆ. ಅದಕ್ಕೆ ಯಾವಾಗಲೂ ಸೃಜನಶೀಲತೆಯಿಂದ ಕಾವ್ಯ ಕೂಡ್ಕೊಂಡಿರ್ತದೆ. ನೀವು ಸಾಮಾನ್ಯ ಪದಗಳನ್ನು ಬಳಸಿದ್ರಿ ಅಂತಂದರೆ ಅಲ್ಲೇನು ಅಂತಂದರೆ ವಿಶೇಷತೆ ಅಂತ ಅನ್ಸೋಂಗಿಲ್ಲ. ಈಗ ನಾವು ರನ್ನನ ಕಾವ್ಯವನ್ನೇ ನೋಡಿದಾಗ ನೀರೊಳಿರ್ದು ಬೆವರ್ದನ ಮುರಗ ಪತಾಕಂ ಅನ್ನುವಂಥ ಸಾಲುಗಳನ್ನು ನೋಡ್ಬೋದು. ದುರ್ಯೋಧನ ನೀರಿನಲ್ಲಿ ಮುಳುಗ್ದ ಅಥವಾ ನೀರಿನಲ್ಲೇ ಇದ್ದು ಬೆವರ್ದ ಅಂತ ಹೇಳುವಂಥ ಒಂದು ಸಾಮಾನ್ಯವಾದಂಥ ಸಾಲನ್ನು ಆತ ನೀರೊಳಿದ್ದು ಬೆವರ್ದನ ಮುರಗ ಪತಾಕಂ ಅನ್ನುವಂಥದ್ದನ್ನು ನೀರಲ್ಲಿ ಇದ್ಕೊಂಡು ಬೆವರೋದು ಅಂತಂದರೆ ಭಯನೂ ಪಟ್ಟ ಅಂತ ಒಂದು ಅರ್ಥ, ಆದರೆ ಸಿಟ್ಟು ಬಂತು ಅನ್ನುವಂಥ ಮತ್ತೊಂದು ಅರ್ಥವನ್ನು ಕೊಡುವಂಥದ್ದಕ್ಕೆ ಕವಿಯಲ್ಲಿ ಆ ಕಾವ್ಯದಲ್ಲಿ ಸೃಜನಾತ್ಮಕತೆ ಇರ್ಬೋದು. ನನ್ನಂದೇ ಹೇಳ್ಬೇಕಾದ್ರೆ ನಾವು ದುರ್ಯೋಧನ ಅಂತ ಕರಿತೀವಿ, ಆತ ಉರಗ ಪತಾಕ, ಫಣಿನಿಕೇತನ, ಸರ್ಪ ನಿಕೇತನ ಅಂತ ಹೇಳಿ 108 ಹೆಸರುಗಳನ್ನು ಅಲ್ಲಿ ದುರ್ಯೋಧನ ಕೊಡ್ತಾನೆ. ಇದು ಕವಿಯಲ್ಲಿರುವಂಥ ಸೃಜನಶೀಲತೆ ಅಥವಾ ಕವಿಯಲ್ಲಿದೆ ಅಂದರೆ ಸಾಮಾನ್ಯವಾಗಿ ಕಾವ್ಯಕ್ಕೂ ಕೂಡ ಅದು ಅನ್ವಯ ಅಂತ ಹೇಳ್ಬೋದು. ಕಾವ್ಯ ಭಾಷೆಯ ಕಲಾತ್ಮಕವಾದ ಸಿದ್ಧಿಯನ್ನು ಪಡೆದುಕೊಂಡಿದೆ. ಕಾವ್ಯ ಭಾಷೆಯ ಕಲಾತ್ಮಕವಾದಂಥ ಸಿದ್ಧಿಯನ್ನು ಕಾವ್ಯ ಪಡೆದುಕೊಳ್ತದೆ. ನಾವು ಸಾಮಾನ್ಯವಾಗಿ ಹೇಳುವಂಥ ವಿಷಯವನ್ನು ಕಾವ್ಯದ ಭಾಷೆಯಲ್ಲಿ ಹೇಳೋದು ಇನ್ನೂ ಸುಂದರವಾಗಿರ್ತದೆ ಅಂತ. ಹಿಂಗೆ ನಾವು ಮುದ್ದಣ್ಣ ಮನೋರಮೆಯರ ಸಲ್ಲಾಪದಲ್ಲೇ ಬರುವಂಥ ಒಂದು ವಿಷಯ ಹೇಳ್ತೀವಿ. ಅವಳಿಗೆ ನಾನು ಕನ್ನಡವೇ ಕಷ್ಟ, ನೀ ಸಂಸ್ಕೃತದಲ್ಲಿ ಕತೆ ಹೇಳ್ತೀನಿ ಅಂತ ಹೇಳಿದಾಗ ನೀರು ಇಳಿಯದ ಗಂಟಲೋಳು ಕಡಬಂ ತುರುಕಿದಂತಾಯಿತು ಅನ್ನುವಂಥದ್ದು ಬರ್ತದೆ. ಅಂದರೆ ನೀರೇ ಇಳಿಯಂಗಿಲ್ಲ ಗಂಟಲಲ್ಲಿ ಅಂಥದ್ದು ಕಡಬನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಿ. ಇದು ಸಾಮಾನ್ಯ ಭಾಷೆ, ನನಗಿದು ಕಷ್ಟ ಅಂತ ಹೇಳಬೇಕು ಅಂತ. ನಮ್ಮ ಸಾಮಾನ್ಯರಾದ್ರೆ ನಾವು ಹಾಗೆ ಹೇಳ್ತೀವಿ, ಇದೇನು ಬೇಡಪ್ಪ ನನಗೆ ಕಷ್ಟ ಇದೆ ಅಂಥೇಳಿ. ಆದರೆ ಬಳಸುವಂಥ ಭಾಷೆ ಕಾವ್ಯದಲ್ಲಿ ಅದು ಕೂಡ ಏನು ಅಂದರೆ ವಿಶೇಷವಾಗಿ ಇರ್ತದೆ ಅಂತ. ನಮ್ಮ ಮನಸ್ಸಿನ ಭಾವನೆಗಳನ್ನು ರಮ್ಯವಾದ ರೀತಿಯಲ್ಲಿ ಹೇಳಿದರೆ ಅದು ಕಾವ್ಯವಾಗುತ್ತದೆ. ಮನಸ್ಸಿನ ಭಾವನೆ, ಅನುಭವ ಇಲ್ಲಿ ಎರಡೂ ಒಂದೇ. ಆ ಮನಸ್ಸಿನ ಭಾವನೆಗಳನ್ನು ಕಾವ್ಯದ ರೂಪದಲ್ಲಿ ಹೇಳುವಂಥ ಪ್ರಯತ್ನವನ್ನು ಕವಿ ಮಾಡ್ತಾನೆ, ಅದೇ ಕಾವ್ಯ ಅಂತ ಹೇಳ್ಬೋದು. ಆತ್ಮಕ್ಕೆ ಆನಂದವನ್ನು ನೀಡುವ ಶಕ್ತಿ ಕಾವ್ಯಕ್ಕೆ ಇದೆ. ನಾವು ಕಾವ್ಯದ ಪ್ರಯೋಜನಗಳನ್ನು ನೋಡಬೇಕಾದ್ರೆ ಇದು ನಮ್ಗೆ ಗೊತ್ತಾಗ್ತದೆ. ಕಾವ್ಯಕ್ಕೆ ನಮ್ಮ ಆತ್ಮಕ್ಕೆ ಶಕ್ತಿಯನ್ನು ನೀಡುವಂಥದ್ದು. ಕಾವ್ಯದ ಪ್ರಯೋಜನಗಳನ್ನು ಹೇಳ್ಬೇಕಾದ್ರೆ ಸಾಕಷ್ಟು ಪ್ರಯೋಜನಗಳನ್ನು ಅಲ್ಲಿ ಕಾವ್ಯಮೀಮಾಂಸಕರು ಹೇಳ್ತಾರೆ. ಆದರೆ ಕೊನೆಗೆ ಫೈನಲಿ ಮನುಷ್ಯನಿಗೆ ಬೇಕಾಗಿರೋದೇನು ಅಂದರೆ ಆನಂದ. ಒಂದು ಕಾವ್ಯ ನಾವೀಗ ಸಿನಿಮಾ ಹಾಡುಗಳನ್ನ ಕೇಳಿದಾಗ ಏನಾಗ್ತದೆ, ಖುಷಿ ಆಗ್ತದೆ, ಆನಂದ ಆಗ್ತದೆ. ಹಾಗೆ ಏನು ಅಂದರೆ ಫೈನಲಿ ನಮಗೆ ಬೇಕಾಗಿರೋದೇನು ಅಂದರೆ ಆನಂದ, ನಮ್ಮ ಆತ್ಮಕ್ಕೆ ಸಂತೋಷ ಅನ್ನುವಂಥದ್ದನ್ನು ಹೇಳ್ತಾರೆ. ಕಾವ್ಯವು ಸಹೃದಯರಿಗೆ ಆನಂದವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಸೇಮ್, ಎರಡೂ ಒಂದೇ, ಹೆಚ್ಚು ಕಡಿಮೆ. ಆತ್ಮ ಮತ್ತು ಮನಸ್ಸು. ಸಹೃದಯರು ಅಂದರೆ ಓದುಗರು ಅಂತ. ಓದುಗರಿಗೆ ಕೊನೆಗೆ ಸಿಗಬೇಕಾಗಿದೆ. ಒಂದು ಕಡೆ ಅದಕ್ಕೆ ಕಾವ್ಯಮೀಮಾಂಸಕರು ಹೇಳ್ತಾರೆ, ಅಮಂಗಳ ನಿವಾರಣೆ, ದುಡ್ಡಿಗೋಸ್ಕರ, ಕೀರ್ತಿಗೋಸ್ಕರ, ಹೀಗೊಂದಿಷ್ಟು ಪಟ್ಟಿಯನ್ನು ಕೊಡ್ತಾರೆ. ಕೊನೆಗೆ ಅವ್ರು ಹೇಳುವಂಥದ್ದು ಒಂದೇ, ಕಾವ್ಯದಿಂದ ಇವು ಮೇಲಿನ ಯಾವ ವಿಷಯಗಳು ನಮಗೆ ಸಿಗಲಿಲ್ಲ ಪ್ರಯೋಜನ ಅಂದರೆ ಕನಿಷ್ಠ ಆನಂದವಾದರೂ ಸಿಗ್ತದೆ ಅಂತ ಹೇಳಿ, ಅದಕ್ಕೆ ಕಾವ್ಯದಿಂದ ನಮಗೆ ಆನಂದ ಲಭಿಸ್ತದೆ ಅಂತ. ಅದೊಂದು ಲಕ್ಷಣ ಅಂತ. ಕಾವ್ಯದಲ್ಲಿ ಅಲಂಕಾರ ನಿಯತವಾಗಿ ಇರಬಹುದು ಅಥವಾ ಇಲ್ಲದೇ ಇರ್ಬೋದು. ಕಾವ್ಯದಲ್ಲಿ ಅಲಂಕಾರವನ್ನು ಬಳಸಬೇಕು ಅನ್ನುವಂಥದ್ದಿಲ್ಲ, ಬಳಸಿದ್ರೆ ಚಂದ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಅದು ಕೆಲವೊಂದು ಸತಿ ಇರ್ತದೆ ಅಥವಾ ಇರೋದಿಲ್ಲ ಅಂತ. ಕಾವ್ಯಕ್ಕೂ ಶಾಸ್ತ್ರಕ್ಕೂ ವ್ಯತ್ಯಾಸವಿದೆ. ಕಾವ್ಯ ಮತ್ತು ಶಾಸ್ತ್ರ ಎರಡಕ್ಕೂ ಏನು ಅಂದರೆ, ಶಾಸ್ತ್ರ ಅಂದರೆ ನಿಬಂಧನೆಗಳಿಗೆ, ನಿಯಮಗಳಿಗೆ ಒಳಪಟ್ಟಿರುವಂಥದ್ದು ಅಂತ. ಕಾವ್ಯವು ಕೆಲವೊಂದಿಷ್ಟು ನಿಬಂಧನೆಗೆ ಒಳಪಟ್ಟಿರ್ತಾರೆ, ಶಾಸ್ತ್ರದಷ್ಟು ಅಲ್ಲ ಅಂತ. ಕಾವ್ಯದಿಂದ ಹೃದಯಕ್ಕೆ ಆನಂದ ದೊರೆತರೆ, ಶಾಸ್ತ್ರ ಬುದ್ಧಿಗೆ ಆನಂದವನ್ನು ನೀಡ್ತದೆ. ನಮಗೆ ಮುಖ್ಯವಾಗಿ ಹೃದಯಕ್ಕೆ ಆನಂದವನ್ನು ನೀಡುವಂಥದ್ದು ಕಾವ್ಯ ಅಂತ ಹೇಳಿದರೆ ಸಾಕು. ರಮಣೀಯ ಶಬ್ದದ ಪ್ರತಿಪಾದನೆ. ಆಗಲೇ ಹೇಳ್ದಂಗೆ ಕಾವ್ಯ ಅಂದ್ರೆ ವಿಶೇಷವಾದಂಥ ಶಬ್ದ ಮತ್ತು ಅರ್ಥಗಳ ಒಂದು ಹೊಂದಾಣಿಕೆ ಅಂತ. ಅದು ಇಲ್ಲೂ ಕೂಡ ಏನಂದ್ರೆ ಒಂದು ಲಕ್ಷಣ ಆಗ್ತದೆ. ಹೀಗೆ ನಾವು ಕಾವ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ಕುರಿತು ಅಭ್ಯಾಸ ಮಾಡ್ಬೋದು. ಇಲ್ಲಿ 10 ಅಂಕದ ಪ್ರಶ್ನೆಗಳು ಬರಬಹುದು ಅಥವಾ ನಿಮಗೆ ಟಿಪ್ಪಣಿ ಬರ್ಬೋದು. 1 ಅಂಕದಲ್ಲಂತೂ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಬಂದೇ ಬರ್ತವೆ. ಧನ್ಯವಾದಗಳು.